ಕಡೆ ಡ್ಯೂಟಿ ಮಾಡ್ತಾ ಇದ್ವಿ. ಸೊ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಇದಾಗ್ಬಿಟ್ಟಿದೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಬಂದೋಬಸ್ತು ಸುಮಾರು ಒಂದು 15 ದಿವಸ ನಾವು ಸ್ಕೀಮ್ಸ್ ಹಾಕೋತಾ ಇದ್ವಿ. ಒಂದು ವಾರ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ. ಪ್ರತಿದಿನ ನನ್ನ ನೈಟ್ ಮನೆಗೆ ಹೋದ್ರೆ ಅದೇನಾದರೂ ಮರ್ತಿದ್ದೀವ, ಇದೇನಾದರೂ ಮರ್ತಿದ್ದೀವ, ಎಷ್ಟು ನಾವು ರಿಸರ್ವ್ ಫೋರ್ಸ್ ತೊಗೊಂಡಿದ್ದೀವಿ, KSRP ಎಲ್ಲ ಇದೆಯಾ, ಫೈರ್ ಫೋರ್ಸ್ ಇದೆಯಾ, ಹೋಮ್ ಗಾರ್ಡ್ಸ್ ಬಂದಿದ್ದಾರಾ, ನಮ್ಮ ಪೊಲೀಸ್ ಸ್ಟಾಫ್ ಎಷ್ಟು ಜನ ಬರ್ತಾರೆ, ಆಫೀಸರ್ಸ್ ಎಷ್ಟು ಜನ ಇರ್ತಾರೆ, ಯಾರ್ಯಾರಿಗೆ ಎಲ್ಲಿ ಡ್ಯೂಟಿ ಡೆಪ್ಯೂಟ್ ಮಾಡಬೇಕು, ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ವಾರ ನಾನು ಫಿರೋಜು ಪ್ರತಿದಿನ ಭಾರತೀನಗರ್ ಸ್ಟೇಷನಲ್ಲಿ ಅವರು ಹಿಂದೆ ಆಫೀಸಲ್ಲಿ ನಾನು ಪ್ರತಿ 10 ನಿಮಿಷಕ್ಕೆ ಬೆಲ್ ಮಾಡೋದು, ಪ್ಲೀಸ್ ಫಿರೋಜ್ ಬನ್ನಿ, ಇದೊಂದು ಡಿಸ್ಕಷನ್ ಇದೆ. ನಾನು ಫಿರೋಜ್ ಅವರು ಒಂದು ವಾರ ನನಗೆ ಸರಿಯಾಗಿ ನಿದ್ದೆ ಇಲ್ಲ. ಯಾಕೆಂದರೆ ಇದು ಬಹಳ ದೊಡ್ಡ ಬಂದೋಬಸ್ತು. ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮಗೆಲ್ಲ ಗೊತ್ತಿದೆ. ಎಲ್ಲ ಕಡೆ ಒಂದು ದೊಡ್ಡ ಜನ ಸೇರ್ತಾರೆ, ಜಾಸ್ತಿ ಜನ ಅಂದರೆ ಟೆನ್ಷನ್ ಆಗಿಬಿಡುತ್ತೆ. ಯಾವುದೇ ಕಮ್ಯುನಿಟಿ ಇರಲಿ, ಇಷ್ಟೊಂದು ಜನ ಸೇರ್ತಾರೆ, ಏನಾದರೂ ಒಂದು ಸಣ್ಣದೇನಾದರೂ ಬೇರೆ ಥರ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಂದು ಲೇಡಿ ಆಫೀಸರ್, ವುಮೆನ್ ಆಫೀಸರ್ ಇರೋವಂಥ ಜೂರಿಸ್ಡಿಕ್ಷನಲ್ಲಿ ಇಷ್ಟು ದೊಡ್ಡ ಬಂದೋಬಸ್ತ್ ಆಗ್ತಾ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮುಂದೆ ನಮಗೆ ವುಮೆನ್ ಆಫೀಸರ್ಸ್ಗೆ ಕೆಟ್ಟ ಹೆಸರು, ಇವರು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ, ಇಲ್ಲಿ ಯಾರಾದರೂ ಗಂಡಸರು ಇದ್ದಿದ್ರೆ ಅವರು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ರು ಅಂತ. आप सबने औरत का रेपुटेशन इज्जत रख लिया. हिंदी ಇದೊಂದು ಒಳ್ಳೆ ಮಾತಾಡೋದು. थैंक यू सो मच. ಎಲ್ಲರಿಗೂ भाइयों बहनों ಇಲ್ಲ ಇಲ್ಲಿ मुरली भाइयों, आप सबने हमारा इज्जत रख लिया है. मेरा डिपार्टमेंट में ये बहुत बड़ा बंदोबस्त था. मैं बहुत टेंस थी. ಮನೇಲಿ ಹೋದ್ರೂ ಅಷ್ಟೇ, ಏನು ಇಷ್ಟು ಟೆನ್ಷನ್ ಇರ್ತೀಯ ಅಂತ ಕೇಳ್ತಾ ಇದ್ರು. ಫ್ಯಾಮಿಲಿ ಎಲ್ಲ, ಮಕ್ಕಳು ಎಲ್ಲ, ಇಷ್ಟು ಜನ ಬರ್ತಾರೆ, ಅಲ್ಲಿ ಜಾಗ ಸಾಕಾಗಲ್ಲ, ಯಾವ ರೀತಿ ಅರೇಂಜ್ಮೆಂಟ್ಸು, ಮತ್ತು ತುಂಬ ತೊಂದರೆ ಕೊಟ್ವಿ. ಉಸ್ಮಾನ್ ಆ್ಯಂಡ್ ಅವ್ರ ಟೀಮ್ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀವಿ. ಪ್ರತಿದಿನ ಉಸ್ಮಾನ್ಗೆ ಫೋನು, ನದೀಮು, ಡಾಕ್ಟರ್ ಎಲ್ಲರಿಗೂ ಫೋನ್ ಮಾಡಿ ಇದಾಗಿಲ್ಲ ಅಂದರೆ ಪರ್ಮಿಷನ್ ಕೊಡಲ್ಲ, ಅರ್ಧ ಮಾಡಿಲ್ಲ ಅಂದರೆ ನಿಮಗೆ ಪರ್ಮಿಷನ್ ಕೊಡಲ್ಲ. ಪ್ರತಿದಿನ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದೀವಿ. ನಿಮಗೆ ಪರ್ಮಿಷನ್ ಬೇಕು ಅಂದರೆ ಇಷ್ಟು ಕೆಲಸ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೋಆಪ್ರೇಟ್ ಮಾಡಿದ್ರು. ನನಗೆ ಭಾಳ ಸಂತೋಷ ಆಯಿತು. ಒಂದು ಇಷ್ಟು ದೊಡ್ಡ ಫಂಕ್ಷನ್ನು, ಮತ್ತು ಸ್ಟೇಜ್ ಮೇಲೆ ಸಹ ಇದ್ದಂಥ ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದ್ರು. ಯಾವುದು ಏನು ಪ್ರೊವೊಕೇಟಿವ್ ಸ್ಪೀಚ್ ಇಲ್ಲ, ಬೇರೆ ಥರ ಯಾವುದೂ ರಿಮಾರ್ಕ್ಸ್ ಇಲ್ಲ. ನಮಗೆ ಭಾಳ ಟೆನ್ಷನಲ್ಲಿ ಇದ್ದವರು ಈ ನಿಮ್ಮ ಹೋಮ್ ಗಾರ್ಡ್ಸ್, ನಮ್ಮ ಹೋಮ್ ಗಾರ್ಡ್ಸ್, ನಿಮ್ಮ ವಾಲಂಟಿಯರ್ಸ್ ಟೀಮ್ ನೋಡಿಬಿಟ್ಟು ನಮ್ಮ ಪೊಲೀಸರೆಲ್ಲ ಆರಾಮಾಗಿಬಿಟ್ರು. ಫಸ್ಟ್ ಟೈಮ್ ನಮ್ಮ ಪೊಲೀಸಲ್ಲಿ ಹೇಳ್ತಾ ಇದ್ರು, ಇಷ್ಟು ಒಳ್ಳೆಯ ಊಟ ಮತ್ತು ಡ್ಯೂಟಿ ಇಲ್ಲ. ಬೇರೆ ಕಡೆ ಎಲ್ಲ ಹೋದರೆ ಡ್ಯೂಟಿ ಇರುತ್ತೆ, ಊಟ ಕೆಲವ್ರಿಗೆ ಸಿಗುತ್ತೆ, ಸಿಗೋದಿಲ್ಲ. ಈ ಸಲ ಫಸ್ಟ್ ಕ್ಲಾಸ್ ಊಟ ಆ್ಯಂಡ್ ನೋ ಡ್ಯೂಟಿ. ಎಲ್ಲ ವಾಲಂಟಿಯರ್ಸೇ ಕೆಲಸ ಮಾಡಿದ್ದಾರೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಬಂದೋಬಸ್ತು. ಸ್ಟೇಜ್ ಹತ್ರನೂ ಅಷ್ಟೇ ನಮಗೇನು ಕೆಲಸ ಇರಲಿಲ್ಲ. ನಾನು ಎಷ್ಟು ಟೆನ್ಷನಲ್ಲಿ ಇದ್ದೆ ಅಂದರೆ, ಒಂದು ತಿಂಗಳು, 15 ದಿನ, ಒಂದು ವಾರದಲ್ಲಿದ್ದ ಟೆನ್ಷನ್ನು, ಫಂಕ್ಷನ್ ದಿನ ನಾನು ಆರಾಮಾಗಿ ಹೋಗಿ ನಾನು ಜೀಪಲ್ಲಿ ಕೂತ್ಕೊಂಡ್ಬಿಟ್ಟೆ. ಆ ದಿನವೇ ನಾನು ರೀಲ್ಸ್ ನೋಡ್ತಾ ಇದ್ದೆ. ಇಷ್ಟು ದಿನ ಯಾವಾಗಲೂ ಡ್ಯೂಟಿಯಿಂದ ಬ್ಯುಸಿ ಇದ್ದವ್ರು, ಆ ದಿನ ನಾನು ಇನ್ಸ್ಟಾಗ್ರಾಮು ರೀಲ್ಸ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೆ. ಫ್ರೀ ಆಗಿದ್ದೆ ನಾನು. ನಮಗೇನು ಸಹ ತಾವು ಟೆನ್ಷನ್ ಕೊಟ್ಟಿಲ್ಲ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಬಂದಂಥ ಜನಗಳು ಅಷ್ಟೇ ಭಾಳ ಸೌಜನ್ಯವಾಗಿದ್ದರು. ನಾವು ಸ್ವಲ್ಪ ಹೊರಗಡೆ ಎಲ್ಲ ಜೋರು ಮಾಡಿದ್ರು, ನಮಗೆ ಯಾರೂ ಏನು ಮಾತಾಡಿಲ್ಲ. ಪ್ರತಿಯೊಬ್ಬರು ನಮಗೆ ನಮ್ಮ ಜೀಪ್ ಅಡ್ಡಾಕಿ ನೀರು ಕುಡಿತೀರಾ, ನೀರು ತಗೊಳ್ಳಿ ಸ್ವಲ್ಪ ಅಂತೇಳಿ. ಪೊಲೀಸವ್ರಿಗೇ ಅವರು ಗೆಸ್ಟ್ ಥರ ಟ್ರೀಟ್ ಮಾಡ್ತಾ ಇದ್ರು. ನಾವು ಡ್ಯೂಟಿ ಮಾಡೋಕ್ಕೆ ಬಂದಿಲ್ಲ, ನಾವು ನಿಮ್ಮ ಗೆಸ್ಟಾಗೆ ಟ್ರೀಟ್ ಮಾಡಿದ್ದಾರೆ. ನಿಮಗೆ ನಾವು ಬಂದೋಬಸ್ತ್ ಮಾಡಿಲ್ಲ, ನೀವೇ ನಮಗೆ ಬಂದೋಬಸ್ತ್ ಮಾಡಿದ್ದೀರಾ. ಆ್ಯಕ್ಚುಲಿ ನಮ್ಮ ಪೊಲೀಸ್ ಟೀಮ್ ಎಲ್ಲ ತುಂಬ ಖುಷಿಯಾಗಿದ್ರು. ಮತ್ತು ನನ್ನದೊಂದು ಬೇಡಿಕೆ ಇತ್ತು, ಪ್ಯೂರ್ ವೆಜಿಟೇರಿಯನು, ನೀವು ಫುಡ್ ಯಾವ ಥರ ಕೊಟ್ಬಿಡ್ತೀರ ಅಂದರೆ, ಉಸ್ಮಾನ್ ಅವರು ಭಾಳ ಚೆನ್ನಾಗಿ ಫುಡ್ ಅರೇಂಜ್ ಮಾಡಿ, ನದೀಮ್ ಅವರು ನನಗೆ ಫೋಟೋ ಕಳಿಸಿದ್ರು, ಮೇಡಮ್ ವೆಜಿಟೇರಿಯನ್ ಫುಡ್ ಅರೇಂಜ್ ಮಾಡಿ ದಯವಿಟ್ಟು ನಮ್ಮ ಜೊತೆನೇ ಊಟ ಮಾಡಬೇಕು ಅಂತ. ನಾನು ಮಧ್ಯಾಹ್ನ ಹೋಗಿ ಅವ್ರ ಜೊತೆನೇ ಊಟ ಮಾಡಿದೆ. ಒಂದು ಏನು ಅಂದರೆ, ಇಂಥ ದೊಡ್ಡ ಕಾಂಗ್ರಿಗೇಷನ್, ಇಷ್ಟು ದೊಡ್ಡ ಪಬ್ಲಿಕ್ ಮೀಟಿಂಗು, ಇಷ್ಟು ಡಿಸಿಪ್ಲಿನ್ ಆಗಿ, ಎಲ್ಲೂ ಏನು ಯಾವುದೋ ಫೋರ್ಸ್ ಯೂಸ್ ಮಾಡ್ತಾರೆ, ಬೈತಾರೆ, ನಾವು ಚೂರು ಗಲಾಟೆ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಬಂದೋಬಸ್ತ್ ಆಗಿದೆ ಅಂತಂದರೆ ನಮಗೆ ಖುಷಿ ಆಯಿತು. ಆಗಾಗ ನೀವು ಈ ಥರ ಮೀಟಿಂಗ್ ಮಾಡಿ, ಆಗಾಗ ನಾವು ಈ ಥರ ಬಂದೋಬಸ್ತ್ ಮಾಡಿ, ನಾವು ಇದೇ ಥರ ಮೀಟಿಂಗ್ಸ್ ಆದರೆ ನಮಗೇನು ರೆಸ್ಟ್ ಅದು. ಆ್ಯಕ್ಚುಲಿ ಡ್ಯೂಟಿ ಎಲ್ಲ ದಿನ ನಮಗೆಲ್ಲ ರೆಸ್ಟ್ ಇದೆ. ಪೊಲೀಸ್ ಇಲಾಖೆಗೆ ರೆಸ್ಟ್ ಕೊಟ್ಟಿದ್ದಾರೆ. ನಿಮ್ಮ ವಾಲಂಟಿಯರ್ಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದರೆ, ನಮ್ಮ ಬಂದಿದ್ದಂಥ ಎಲ್ಲ ಬೇರೆ ಬೇರೆ ಡಿವಿಷನಿಂದ ಬಂದಿದ್ದ ಆಫೀಸರ್ಸ್ ಹೇಳಿದ್ರು,
ಎಷ್ಟು ಕಷ್ಟಪಡ್ತೀವಿ ಒಂದು ಬಂದೋಬಸ್ತ್ ಅಂದರೆ. ಇಲ್ಲಿ ಏನೂ ಇಲ್ಲ ಕೆಲಸ ಮೇಡಮ್, ಎಲ್ಲ ಅವರೇ ಮಾಡ್ತಾ ಇದ್ದಾರೆ, ಎಲ್ಲ ಅವರೇ ಮಾಡ್ತಿದ್ದಾರೆ. ಇನ್ಕ್ಲೂಡಿಂಗ್ VIP ಗೇಟ್ ಹತ್ರ ನಮಗೆ ಕೆಲಸನೇ ಇಲ್ಲ, ಎಲ್ಲ ಅವರೇ. ಮೇಡಮ್ ನಮ್ಗೆ ಗೊತ್ತಿದೆ ಯಾರಿಗೆ ಬಿಡ್ಬೇಕು ಯಾರಿಗೆ ಬಿಡಬಾರ್ದು ಅಂತ ಹೇಳಿದ್ರು. ಸೊ ಇಷ್ಟು ಚೆನ್ನಾಗಿ ನೀವು ಕೋಆಪ್ರೇಟ್ ಮಾಡಿದ್ದೀರಾ ಪೊಲೀಸ್ ಇಲಾಖೆ ಜೊತೆಗೆ. ಫಸ್ಟ್ ಟೈಮ್ ಅನಿಸುತ್ತೆ ಇಂಥ ದೊಡ್ಡ ಬಂದೋಬಸ್ತಲ್ಲಿ ಈ ಕೋಆಪರೇಷನ್ನು ಪ್ಲಸ್ ಪೊಲೀಸ್ಗೆ ಟೆನ್ಷನ್ ಇದ್ದಂಗೆ ಡ್ಯೂಟಿ ಆಗಿರೋದು. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ಸ್ ಫ್ರಮ್ ಮೈ ಹಾರ್ಟ್. You people have cooperated so much with the police department, right from organizer, from the person who visited this program, public, everybody cooperated, and even the small children, they were offering water bottles to our policemen. It was so heart touching that we felt very happy. We have done such a big bandobast and we got a good name also. Now we got appreciation from the commissioner also. मौलाना साहब सभी हमारे बारे में उधर बोल के कमिश्नर साहब भी खुश है हमारे साथ, बहुत अप्रिसिएशन किया है हमें. थैंक यू मौलाना साहब, बहुत अप्रिसिएशन किया आपने हमारा पुलिस डिपार्टमेंट का. हमारा कमिश्नर साहब के घर को गए थे उस दिन रात को, तब मौलाना साहब ने हमारे बारे में बोल के साहब भी बहुत खुश हुए थे. वो बोल रहे थे वुमेन ऑफिसर होके एक लेडी ऑफिसर इतना अच्छा बंदोबस्त किया है. ओके ओके गुड. हमारा साहब गुड ज़रा कम बोलते हैं मगर मुझे गुड मिला है आपकी वजह से. बहुत थैंक यू वेरी मच. एंड I extend my heartfelt thanks to everybody. Thank you so much. Thank you, Maulana sir.